ನಿಮ್ಮ ಹತ್ರ BPL ರೇಷನ್ ಕಾರ್ಡ್ ಇದ್ದರೆ ನಿಮ್ಮ ಮನೆಗೆ ನೋಟಿಸ್ ಬರಲಿದೆ ಅಂತ ಹೇಳಿ ಈಗ ಸರ್ಕಾರದ ಕಡೆಯಿಂದ ಮಾಹಿತಿ ಆದರೆ ಬಂದಿದೆ. ಬನ್ನಿ ಈ ಒಂದು ಮಾಹಿತಿಯ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ. ವಿಡಿಯೋವನ್ನು ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮೊದಲು ನೀವೇನು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಲೈಕ್ ಮಾಡಿ. ಈಗ ನಾವು ಇನ್ಫಾರ್ಮೇಷನನ್ನು ತಿಳ್ಕೊತಾ ಹೋಗೋಣ. ಹೌದು, ಈಗ BPL ರೇಷನ್ ಕಾರ್ಡ್ ಇರೋರೀಗ ಮನೆಗೆ ಈಗ ನೋಟಿಸ್ ಕಳುಹಿಸಲಾಗ್ತಿದೆ ಅಂತ ಹೇಳಿ ಮಾಹಿತಿ ಆದರೆ ಬಂದಿರತಕ್ಕಂಥದ್ದು. ಹಾಗಿದ್ರೆ ಎಲ್ಲ BPL ರೇಷನ್ ಕಾರ್ಡ್ದಾರರ ಮನೆಗೆ ನೋಟಿಸನ್ನು ಕಳಿಸಿದ್ರಾ? ಇಲ್ಲ. ಯಾರ್ಯಾರು ಅನರ್ಹರಿದ್ದೀರೋ ಅಂತಂದರೆ BPL ರೇಷನ್ ಕಾರ್ಡನ್ನು ಪಡ್ಕೊಳ್ಳೋದಕ್ಕೆ ನೀವು ಅನರ್ಹರಿದ್ರೋ ನಿಮ್ಮ ಮನೆಗೆ ನೋಟಿಸನ್ನು ಕಳುಹಿಸಲಾಗ್ತಿದೆ ಅಂತ ಹೇಳಿ ಮಾಹಿತಿ ಆದರೆ ಬರ್ತಿರ್ತಕ್ಕಂಥದ್ದು. ಇನ್ ಕೇಸ್ ನೀವು ಅನರ್ಹರಾಗಿದ್ದು ನಿಮ್ಮ ಮನೆಗೆ ಏನಾದರೂ BPL ರೇಷನ್ ಕಾರ್ಡನ್ನು ನೀವು ಪಡ್ಕೊಂಡಿದ್ರೆ ಸರ್ಕಾರದ ಕಡೆಯಿಂದ ನಿಮ್ಮ ಮನೆಗೆ ನೋಟಿಸನ್ನು ಏನಾದರೂ ಕಳಿಸಿದ್ರೆ ನೀವು 3 ದಿನಗಳ ಒಳಗಡೆ ಆ ನೋಟಿಸ್ಗೆ ನೀವು ಉತ್ತರವನ್ನು ನೀಡಬೇಕಾಗಿರುತ್ತೆ. ಇಲ್ಲವಾದರೆ ನೀವು ಇಷ್ಟು ದಿನ ಪಡೆದಿರ್ತಕ್ಕಂಥ ಧಾನ್ಯಕ್ಕೆ ಬಡ್ಡಿಯನ್ನು ಸಮೇತ ನೀವು ಸರ್ಕಾರಕ್ಕೆ ತೀರಿಸಬೇಕಾಗುತ್ತೆ ಅಂತ ಹೇಳಿ ಸರ್ಕಾರದ ಕಡೆಯಿಂದ ಈಗ ಒಂದು ಮಹತ್ವದ ಮಾಹಿತಿಯನ್ನು ತಿಳಿಸಿರ್ತಕ್ಕಂಥದ್ದು. ಓಕೆನಾ? ಇದು ಇವತ್ತಿನ ಒಂದು ವಿಡಿಯೋ. ಆ್ಯಂಡ್ BPL ರೇಷನ್ ಕಾರ್ಡ್ಗೆ ಸಂಬಂಧಪಟ್ಟಂತೆ ಇನ್ನು ಹಲವಾರು ಮಾಹಿತಿಗಳು ಬಂದ ನಂತರ ಆದಷ್ಟು ಬೇಗ ನಾನು ನಿಮಗೆ ಇನ್ಫಾರ್ಮೇಷನನ್ನು ತಿಳಿಸ್ತೀನಿ. ಅದಕ್ಕೋಸ್ಕರ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಇವತ್ತಿನ ಒಂದು ವಿಡಿಯೋ. ಇದೇ ರೀತಿ ಕಾಂಗ್ರೆಸ್ನ ಎಲ್ಲ ಯೋಜನೆಗಳಿಗೆ ಸಂಬಂಧಪಟ್ಟಂಥ ಇಂಪಾರ್ಟೆಂಟ್ ಅಪ್ಡೇಟ್ಗಳು ನಿಮಗೆ ಈ ಒಂದು ಚಾನಲಲ್ಲಿ ಇಮಿಡಿಯೇಟ್ಲಿ ಸಿಗ್ತಿರುತ್ತೆ. ಅದಕ್ಕೋಸ್ಕರ ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ ನಾನು ಯಾವುದೇ ವಿಡಿಯೋ ಹಾಕಿದ ತಕ್ಷಣ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಅದರ ಮುಖಾಂತರ ನೀವು ಬೇಗನೆ ವಿಡಿಯೋವನ್ನು ನೋಡ್ಬೋದಾಗಿರುತ್ತೆ ಮತ್ತು ಆ ವಿಡಿಯೋದಲ್ಲಿರುವ ಇನ್ಫಾರ್ಮೇಷನನ್ನು ನೀವು ತಿಳ್ಕೊಬೋದಾಗಿರುತ್ತೆ. ಮತ್ತೀಗ ನಾವು ಫೇಸ್ಬುಕ್ಕಲ್ಲೂ ಸಹ ಈಗ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಿದ್ದೀವಿ. ಫೇಸ್ಬುಕ್ ಚಾನೆಲ್ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡಿ. ಓಕೆನಾ? ಥ್ಯಾಂಕ್ ಯು, ಬಾಯ್.